ಹೇಗೆ ಒಂದು ಭೂತ ಕನ್ನಡಿಯಿಂದ ಚೆದುರಿದ ಸೂರ್ಯನ ಕಿರಣಗಳನ್ನು ಒಂದೇ ಬಿಂದುವಿನಲ್ಲಿ ಬೀಳುವಂತೆ ಮಾಡಿ ಬೆಂಕಿ ಹೊತ್ತಿಸಲು ಸಾಧ್ಯವೋ ಅದೇ ರೀತಿ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಕೇಂದ್ರೀಕರಿಸಿ ಎಂತಹ ಅದ್ಭುತಗಳನ್ನಾದರೂ ಮಾಡಬಹುದು. ಇದು ನಿಮ್ಮಿಂದನೂ ಸಾಧ್ಯ. ಇದು ಅತಿಶಯೋಕ್ತಿ ಅಲ್ಲ. ಈಮೈಲಾ ಕೋವೆ ಫ್ರಾನ್ಸ್ನ ಮನೋವಿಜ್ಞಾನಿ, ಸೈಕಾಲಜಿಸ್ಟ್, ಹಿಪ್ನಟಿಸ್ಟ್ ಮತ್ತು ಸೈಕೋಥೆರಪಿಸ್ಟ್ ಸುಪ್ತ ಮನಸ್ಸಿಗೆ ಸಂದೇಶಗಳನ್ನು ಕಳಿಸಿ ಅನೇಕ ರೋಗಿಗಳ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಗುಣಮುಖರಾಗುವಂತೆ ಮಾಡಿದ್ದಾರೆ. ಅದು ಹೇಗೆ ಅಂತ ನೋಡೋಣ. ಇದು Cloud9 ಸಂಜೀವಿನಿ. ನಾನು SRM. ಇದು 13 ನಿಮಿಷಗಳ ವಿಡಿಯೋ ಆಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಲ್ಲಿ ನಿಮ್ಮ ಜೀವನವೇ ಬದಲಾಗುತ್ತದೆ. ಈಗಾಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು. ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಬೆಲ್ ಐಕಾನನ್ನು ಒತ್ತಿದರೆ ಉಪಯುಕ್ತವಾದ ಹೊಸ ವಿಡಿಯೋಗಳು ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಷಯಕ್ಕೆ ಬರೋಣ. ಲಾ ಆಫ್ ಅಟ್ರಾಕ್ಷನ್. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಅಂತ 10 ಸಲ ಹೇಳಿ ಮಲಗಿದರೆ ಅದು ಸುಪ್ತ ಮನಸ್ಸಿಗೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಸಂದೇಶ ಹೋಗಿ ಸೇರುತ್ತೆ. ಮಾರನೇ ದಿನ ಸರಿಯಾಗಿ 5 ಗಂಟೆಗೆ ಎದ್ದೇಳ್ತೀರ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿರ್ಬೋದು. ಇದೇ ವಿಧಾನವನ್ನು ಉಪಯೋಗಿಸಿ ಕೇವಲ ಮುಂಜಾನೆ ಹೇಳುವುದಷ್ಟೇ ಅಲ್ಲ, ಜೀವನದಲ್ಲಿ ಅನೇಕ ಮಹತ್ತರ ಸಾಧನೆಗಳನ್ನು ಮಾಡಲು, ಕಷ್ಟಗಳಿಂದ ಹೊರಬರಲು, ರೋಗಗಳಿಂದ ಗುಣಮುಖರಾಗಲು ಸಾಧ್ಯ. ಸುಪ್ತ ಮನಸ್ಸಿಗೆ ಸ್ವಯಂ ಸಂದೇಶಗಳನ್ನು ಕಳಿಸುವ ಈ ಸರಳ ವಿಧಾನವನ್ನು ಇಂಗ್ಲಿಷ್ನಲ್ಲಿ ಆಟೋ ಸಜೆಷನ್ ಅಂತಾರೆ. ಈ ವಿಧಾನದಿಂದ ಸುಲಭವಾಗಿ ನಮ್ಮಗಳ ಗುರಿ ಮುಟ್ಟುವ ಪ್ರಕ್ರಿಯೆಯೇ ಲಾ ಆಫ್ ಅಟ್ರಾಕ್ಷನ್. ಈ ಆಟೋ ಸಜೆಷನ್ ಶಕ್ತಿಯುತವಾಗಿ ಮತ್ತು ಬೇಗನೆ ಪರಿಣಾಮಗಳನ್ನು ಹೇಗೆ ತರುತ್ತದೆ ಎಂಬ ಕೆಲವು ಸರಳ ವಿಧಾನಗಳನ್ನು ಈಗ ನೋಡೋಣ. ಇದು ನಿಮ್ಮ ಮತ್ತು ನಿಮ್ಮ ಆಪ್ತೇಷ್ಟರ ಜೀವನದಲ್ಲಿ ಮಹತ್ತರ ಬದಲಾವಣೆ ತರುತ್ತೆ ಅಂತ ಬಲವಾದ ವಿಶ್ವಾಸ ನನಗಿದೆ. ಬೆಳಿಗ್ಗೆ ಹೇಳುವುದಕ್ಕೆ 10 ಸಲ ಹೇಳಿದರೆ ಅದು ಆಗಿಬಿಡುತ್ತೆ. ಹಾಗಂತ ಎಲ್ಲ ಇಷ್ಟಾರ್ಥಗಳನ್ನು ರಾತ್ರಿ ಮಲಗುವಾಗ 10 ಸಲ ಹೇಳಿಬಿಟ್ರೆ ಆಗಿಬಿಡ್ತವೆ ಅಂತ ಅಲ್ಲ. ಬೇರೆ ಬೇರೆ ಕೆಲಸಗಳಿಗೆ ನಾವು ಪುನರುಚ್ಚರಿಸುವ ಸಲ ಬೇರೆ ಆಗಬಹುದು ಮತ್ತು ಅನೇಕ ದಿನಗಳವರೆಗೆ ಇದೇ ಅಭ್ಯಾಸ ಮಾಡಿದರೆ ಅದು ನೆರವೇರುವುದು. ಒಳ್ಳೆಯ ನೌಕರಿಗಾಗಿ, ಜೀವನ ಸಂಗಾತಿಗಾಗಿ, ಕಷ್ಟದಲ್ಲಿರುವವರು, ಸಾಲಗಳಿಂದ ಹೊರಬರಲು ಹೆಣಗಾಡುತ್ತಿರುವವರು, ನೆನಪಿನ ಶಕ್ತಿಗಾಗಿ, ಏಕಾಗ್ರತೆಗಾಗಿ, ವಾಕ್ಚಾತುರ್ಯ ಇಲ್ಲದವರು, ವಿದ್ಯಾಭ್ಯಾಸ ಹಾಗೂ ವ್ಯಕ್ತಿತ್ವ ವಿಕಸನದಲ್ಲಿ ಹಿನ್ನಡೆ ಅನುಭವಿಸುತ್ತಿರುವವರು ಈ ವಿಧಾನದಿಂದ ಸರಳವಾಗಿ ನಿಶ್ಚಿತ ಗುರಿ ತಲುಪುವರು. ಸುಪ್ತ ಮನಸ್ಸಿಗೆ ತನ್ನದೇ ಆದ ವಿಚಾರ ಶಕ್ತಿ ಇಲ್ಲ. ಸರಿ ಯಾವುದು ತಪ್ಪ್ಯಾವುದು ಅಂತ ತಿಳಿದುಕೊಳ್ಳುವ ಶಕ್ತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಇಲ್ಲ. ಮತ್ತು ದಿನನಿತ್ಯ ನಾವು ಮಾತನಾಡುವ, ವಿಚಾರ ಮಾಡುವ ಎಲ್ಲ ವಿಷಯಗಳು ಸುಪ್ತ ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಆದರೆ ಒಂದೇ ವಾಕ್ಯವನ್ನು ಪದೇ ಪದೇ ಪುನರುಚ್ಚರಿಸಿದಾಗ ಅದು ಸುಪ್ತ ಮನಸ್ಸಿಗೆ ತಲುಪುತ್ತದೆ. ಸುಪ್ತ ಮನಸ್ಸು ಬ್ರಹ್ಮಾಂಡದೊಡನೆ ಸಂಪರ್ಕ ಹೊಂದಿರುತ್ತದೆ. ಸುಪ್ತ ಮನಸ್ಸಿಗೆ ಈ ವಿಷಯ ತಲುಪಿದಾಗ ಅದು ಜಗತ್ತಿನಲ್ಲಿ ಎಲ್ಲಿಯೇ ಆಗಲಿ ತನ್ನ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದೇ ಇಷ್ಟಾರ್ಥ ಸಿದ್ಧಿಯ ರಹಸ್ಯ ಬೀಗದ ಕೈ. ಓಪ್ರಾ ವಿನ್ಫ್ರೇ ಒಬ್ಬ ಅಮೆರಿಕನ್ ಟಾಕ್ ಶೋ ಹೋಸ್ಟ್, ದೂರದರ್ಶನ ನಿರ್ಮಾಪಕಿ, ನಟಿ, ಲೇಖಕಿ ಮತ್ತು ಒಂದು ಮಾಧ್ಯಮದ ಮಾಲಕಿ ಕಿರುಕುಳಕ್ಕೆ ಒಳಗಾಗಿ ತನ್ನ 14ನೇ ವರ್ಷದಲ್ಲಿಯೇ ಗರ್ಭಿಣಿಯಾಗಿ ಕಡು ಕಷ್ಟದಲ್ಲಿ ಬೆಳೆದು ನಂತರ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೆದ ಈಕೆ ಲಾ ಆಫ್ ಅಟ್ರಾಕ್ಷನ್ನ ಪ್ರಭಾವ ಹೇಳಿಕೊಂಡಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ, ಶಾರುಖ್ ಖಾನ್, ಪ್ರಿಯಾಂಕಾ ಚೋಪ್ರಾ ಮತ್ತು ಹಾಲಿವುಡ್ ನಟರಾದ ಜಿಮ್ ಕೇರಿ, ವಿಲ್ ಸ್ಮಿತ್ ಇನ್ನೂ ಅನೇಕರು ಲಾ ಆಫ್ ಅಟ್ರಾಕ್ಷನ್ನಿಂದ ಪ್ರಭಾವಿತರಾಗಿದ್ದಾರೆ. ರೋಂಡಾ ಬೈರ್ನೆ ರಹಸ್ಯ ಪುಸ್ತಕದ ಲೇಖಕಿ ಹೀಗೆ ಹೇಳ್ತಾರೆ: ಆಕರ್ಷಣೆ ನಿಯಮ ಪ್ರಕೃತಿಯ ನಿಯಮವಾಗಿದೆ. ಗುರುತ್ವಾಕರ್ಷಣೆಯ ನಿಯಮದಂತೆ ಇದು ಕೂಡ ನಿಷ್ಪಕ್ಷಪಾತಿ. ನೀವು ಬದಲಾವಣೆ ಕಾಣಬೇಕೆಂದರೆ ನಿಮ್ಮ ಯೋಚನೆಗಳು ಬದಲಾಗಬೇಕು. ಒಬ್ಬನಿಗೆ ದೇಹದಲ್ಲಿ ಯಾವುದೇ ಚಿಕಿತ್ಸೆಗೂ ಗುಣವಾಗದ ಕಾಯಿಲೆ ಇದು ಅಂದ್ಕೊಳ್ಳೋಣ. ಅವನು ಆರೋಗ್ಯವಾಗಿದ್ದಾನೆ ಅಂತ ದಿನಂಪ್ರತಿ ಅನೇಕ ಸಲ ಹೇಳುತ್ತಾ ಹೋದಾಗ ಅವನು ಗುಣಮುಖವಾಗುವುದು ಶತಸಿದ್ಧ. ಆದರೆ ಎಷ್ಟು ದಿನ ಅವನು ಹಾಗೆ ಪುನರಾವರ್ತಿಸಬೇಕು ಎಂಬುದು ಒಬ್ಬರಿಂದ ಒಬ್ಬರಿಗೆ, ಸಮಸ್ಯೆಯಿಂದ ಸಮಸ್ಯೆಗೆ ವ್ಯತ್ಯಾಸವಾಗುತ್ತದೆ. ಮರೆವು ಜಾಸ್ತಿ ಇರುವ ವಿದ್ಯಾರ್ಥಿ ನೆನಪಿನ ಶಕ್ತಿ ಚೆನ್ನಾಗಿದೆ ಎಂದು, ಓದಿನಲ್ಲಿ ಆಸಕ್ತಿ ಇಲ್ಲದಿರುವ ವಿದ್ಯಾರ್ಥಿಗೆ ನನಗೆ ಓದಲು ತುಂಬ ಆಸಕ್ತಿ ಇದೆ ಎಂದು ಹೇಳುತ್ತಾ ಹೋದರೆ ಅವನಲ್ಲಿ ಬದಲಾವಣೆ ಬರುವುದು ಖಂಡಿತ. ಕೆಲವು ಪೋಷಕರು ತಮ್ಮ ಮಕ್ಕಳನ್ನು ಸ್ಟಡಿ ಸ್ಕಿಲ್ ವರ್ಕ್ಶಾಪ್ಗಳಿಗೆ, ಲರ್ನಿಂಗ್ ಎನ್ಹಾನ್ಸ್ಮೆಂಟ್ ಸೆಂಟರ್, ಸ್ಪೆಷಲ್ ಎಜುಕೇಷನ್ ಪ್ರೋಗ್ರಾಮ್ಸ್ ಈ ಥರ ಕ್ಯಾಂಪ್ಗಳೆಲ್ಲ ಕಳಿಸ್ತಾರೆ. ಕಳಿಸುವ ಮೊದಲು ದಯವಿಟ್ಟು ಇದನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ವಿಶ್ವಾಸದಿಂದ ಹೇಳಿ. ನಿಮ್ಮ ಮೇಲೆ ಅವ್ರಿಗೂ ಗೌರವ ಬರುತ್ತೆ.
ಬೈಯೋದಕ್ಕೆ ಹೊಡೆಯೋದಕ್ಕೆ ಹೋಗಲೇಬೇಡಿ. ಹೊಡೆದು ಬಡ್ದು ಈಗಾಗಲೇ ಗಾಡಿ ರಿಪೇರಿ ಆಗಿಬಿಟ್ಟಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಗಾಡಿ ರಿಪೇರಿ ಆಗೇ ಆಗುತ್ತೆ. ವ್ಯಾಪಾರಸ್ಥ ತುಂಬ ದುಡ್ಡಿದೆ ಅಂತ ಹೇಳಬಹುದು, ನೌಕರಸ್ಥ ಎಲ್ಲರೊಡನೆ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಒಂದು ವಾಕ್ಯವನ್ನ 10 ನಿಮಿಷಗಳವರೆಗಾದರೂ ಪುನರುಚ್ಚರಿಸಿ. ಬಹಳಷ್ಟು ಸಮಸ್ಯೆಗಳನ್ನು ಒಮ್ಮೆಲೆ ತೆಗೆದುಕೊಳ್ಳಬೇಡಿ. ಮುಖ್ಯವಾದ ಒಂದೇ ಸಮಸ್ಯೆಯನ್ನು ಮೊದಲು ಸರಿಪಡಿಸಿಕೊಳ್ಳಿ. ಅನಿವಾರ್ಯ ಪ್ರಸಂಗಗಳಲ್ಲಿ 3ರವರೆಗೆ ಸಮಸ್ಯೆಗಳನ್ನು ತೆಗೆದುಕೊಳ್ಳಬಹುದು. ಯಾವಾಗಲೂ ಪುನರುಚ್ಚಾರಣೆಗಾಗಿ ವಾಕ್ಯಗಳನ್ನು ರಚಿಸುವಾಗ ಬಹಳ ಗಮನ ಹರಿಸಿ ವಾಕ್ಯ ರಚಿಸಿ. ಪದೇ ಪದೇ ಅವುಗಳನ್ನು ಬದಲಾವಣೆ ಮಾಡಬೇಡಿ. ವಾಕ್ಯಗಳ ಅರ್ಥ ವಿಶಾಲ ಸ್ವರೂಪದ್ದಾಗಿರಲಿ. ಉದಾಹರಣೆಗೆ, ನಿಮಗೆ ಬಹಳಷ್ಟು ಜನ ದುಡ್ಡು ಕೊಡಬೇಕು ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ದುಡ್ಡು ಕೊಟ್ಟ, ಈ ವ್ಯಕ್ತಿ ದುಡ್ಡು ಕೊಟ್ಟ ಎಂದು ವಾಕ್ಯಗಳನ್ನು ರಚಿಸುತ್ತಾ ಹೋಗಬೇಡಿ. ಅವರೆಲ್ಲ ಈಗ ಹಣ ಹಿಂತಿರುಗಿಸುವ ಸ್ಥಿತಿಯಲ್ಲಿ ಇಲ್ಲ. ನಿಮ್ಮ ಆಟೋ ಸಜೆಷನ್ನಿಂದ ಅವರ ಸ್ಥಿತಿ ಸುಧಾರಿಸಿ ನಿಮ್ಮ ಹಣ ಹಿಂತಿರುಗಿಸುತ್ತಾರೆ ಅಂತ ಅನ್ಕೋಬಹುದು. ಆದರೂ ಅದು ಭ್ರಮೆ. ಆದರೆ ಆಗ ಆಗುವ ಸಾಧ್ಯತೆಗಳು ಇವೆ. ಆ ವಿಧಾನದಿಂದ ನಿಮ್ಮ ಪ್ರಯತ್ನವನ್ನು ತುಂಬ ದಿನಗಳವರೆಗೆ ಮಾಡಬೇಕಾಗುತ್ತೆ. ಅದರ ಬದಲಾಗಿ ನನ್ನ ಬಳಿ ತುಂಬ ದುಡ್ಡಿದೆ ಎಂದು ಹೇಳುತ್ತಾ ಹೋದರೆ ನಿಮ್ಮ ಕಲ್ಪನೆಯಲ್ಲೂ ಇಲ್ಲದ ಅನೇಕ ಹೊಸ ಹೊಸ ಹಾದಿಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ. ಸುಪ್ತ ಮನಸ್ಸಿಗೆ ಸ್ವಯಂ ಸಂದೇಶಗಳನ್ನು ಕಳುಹಿಸುವ ವಿಧಾನದಿಂದ ನಿಮ್ಮಲ್ಲಿ ಕೆಲವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಹುದು. ದುಶ್ಚಟಗಳನ್ನು ಬಿಡಲು ಇದನ್ನು ಉಪಯೋಗಿಸಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವುದೇ ಕೊರತೆ ಇದೆ ಎಂದು ನೀವು ಭಾವಿಸಿದ್ದರೆ ಆ ಕೊರತೆಯನ್ನು ಈ ವಿಧಾನದಿಂದ ಸರಿಪಡಿಸಿಕೊಳ್ಳಬಹುದು. ಉದಾಹರಣೆಗೆ, ನಿಮ್ಮ ಮಾತಿನತ್ತ ಯಾರು ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಆಗ ನೀವು ನಾನು ತುಂಬಾ ಪರಿಣಾಮಕಾರಿಯಾಗಿ ಮಾತನಾಡುತ್ತೇನೆ ಅಥವಾ ನನ್ನ ಮಾತಿನಿಂದ ತುಂಬಾ ಜನ ಪ್ರಭಾವಿತರಾಗಿದ್ದಾರೆ ಎಂದು ಪದೇ ಪದೇ ಮನಸ್ಸಿನಲ್ಲಿ ಹೇಳುತ್ತಾ ಹೋಗಿ. ಕೆಲವೇ ದಿನಗಳಲ್ಲಿ ಪರಿಣಾಮಕಾರಿಯಾದ ಬದಲಾವಣೆಯನ್ನು ನೀವು ಗಮನಿಸುತ್ತೀರಿ. ಯಾವುದೇ ದುಶ್ಚಟವಿದ್ದರೆ ಒಳ್ಳೆಯ ಹವ್ಯಾಸಗಳಿವೆ ಎನ್ನುವುದು ರೂಢಿ ಮಾಡಿಕೊಳ್ಳಿ. ಆದರೆ ಈ ವಿಧಾನಕ್ಕೆ ತಾಳ್ಮೆ ಅಗತ್ಯವಾಗಿ ಬೇಕಾಗಿರುತ್ತೆ. ವರ್ಷಾಂಗಟ್ಲೆ ಎಣ್ಣೆ ಸಿಗರೇಟ್ ಹೊಡೆದ್ಬಿಟ್ಟು 1-2 ದಿವಸದಲ್ಲಿ ಬಿಡಬೇಕು ಅಂದ್ರೆ ಸ್ವಯಂ ಸಂದೇಶ ಕಳಿಸುವುದನ್ನ ಮುಂದುವರಿಸಿ, ಹಾಗೆಯೇ ಆಗುತ್ತೆ. ನಾವು ತೊಂದರೆಯಲ್ಲಿದ್ದಾಗ ನಾನು ತೊಂದರೆಯಲ್ಲಿದ್ದೇನೆ ಎಂದು ಪದೇ ಪದೇ ಮನಸ್ಸಿನಲ್ಲಿ ವಿಚಾರ ಮಾಡುವುದು ನಮ್ಮನ್ನು ಇನ್ನೂ ತೊಂದರೆಯ ಆಳಕ್ಕೆ ಎಳೆದೊಯ್ಯುತ್ತದೆ. ಅಂತಹ ಸ್ಥಿತಿಯಲ್ಲಿಯೂ ಪದೇ ಪದೇ ನಾನು ಚೆನ್ನಾಗಿದ್ದೇನೆ ಎಂದು ಅಂದುಕೊಳ್ಳುತ್ತಾ ಹೋದರೆ ನಿಜ ಸ್ಥಿತಿಯನ್ನು ಅರಿಯದ ಸುಪ್ತ ಮನಸ್ಸು ಅದನ್ನೇ ನಿಜ ಎಂದು ನಂಬುತ್ತದೆ. ಸುಪ್ತ ಮನಸ್ಸು ನೀವು ಚೆನ್ನಾಗಿದ್ದೀರಿ ಎಂದು ನಂಬಿದ ಮೇಲೆ ನಿಮಗೆ ಆ ಸ್ಥಿತಿ ನಿರ್ಮಾಣವಾಗಿಯೇ ಆಗುತ್ತದೆ. ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆಗಳು ಹೇಗಿವೆಯೋ ಹಾಗೆಯೇ ಆಗುವುದು. ನೀವು ಏನು ವಿಚಾರ ಮಾಡುತ್ತೀರೋ ಅದು ನೀವಾಗುತ್ತೀರಿ. ನಿಮ್ಮ ಭಾವನೆ ಏನಿದೆಯೋ ಅದನ್ನು ಆಕರ್ಷಿಸುತ್ತೀರಿ. ಏನು ಕಲ್ಪನೆ ಮಾಡಿಕೊಳ್ಳುತ್ತೀರೋ ಅದನ್ನು ಸಾಕಾರಗೊಳಿಸುತ್ತೀರಿ. ಗೌತಮ ಬುದ್ಧ. ಈಗ ನಿಮಗೆ ಯಾವುದೇ ಒಂದು ಒಳ್ಳೆಯ ವಾಕ್ಯ ಇಷ್ಟಾರ್ಥವನ್ನ ರಚಿಸಿ ಅದನ್ನು ಪುನರುಚ್ಚರಿಸುತ್ತಾ ಹೋದರೆ ಅದು ನೆರವೇರುತ್ತದೆ ಎಂದು ಮನವರಿಕೆಯಾಗಿದೆ. ಇದನ್ನ ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ಪ್ರಯೋಗಿಸಬಹುದು ಎಂಬುದನ್ನು ಈಗ ನೋಡೋಣ. ನೀವು ಒಂದು ವಾಕ್ಯವನ್ನ ದಿನಂಪ್ರತಿ 5ರಿಂದ 10 ನಿಮಿಷದವರೆಗೆ ಪುನರಾವರ್ತಿಸುತ್ತಾ ಹೋದರೆ ಆ ಕೆಲಸ ನೆರವೇರುತ್ತದೆ. ಇದನ್ನ ದಿನಕ್ಕೆ 1 ಬಾರಿಯಾದರೂ ಮಾಡಬೇಕು. ರಾತ್ರಿ ಮಲಗುವ ಮುನ್ನ ಪದೇ ಪದೇ ಹೇಳಿ ಮಲಗಿದರೆ ಹೆಚ್ಚು ಪರಿಣಾಮಕಾರಿ. ಅನುಕೂಲವಿದ್ದಲ್ಲಿ ಇನ್ನೂ ಅನೇಕ ಸಲ ಮಾಡಬಹುದು ಮತ್ತು ಅದನ್ನೇ 3ರ ಗುಣಕಗಳಲ್ಲಿ ಪುನರಾವರ್ತಿಸಿದರೆ ಅದು ಇನ್ನೂ ಪರಿಣಾಮಕಾರಿಯಾಗುತ್ತದೆ. ಅಂದರೆ ಒಂದು ವಾಕ್ಯವನ್ನು 3 ಸಲ ಪುನರುಚ್ಚರಿಸುವುದು, 1 ಸಲ ಉಸಿರನ್ನು ತೆಗೆದುಕೊಳ್ಳುವುದು, ನಂತರ ಮತ್ತೆ 3 ಸಲ ವಾಕ್ಯಗಳನ್ನು ಪುನರುಚ್ಚರಿಸುವುದು. ಉದಾಹರಣೆಗೆ, ಈ ವಿಷಯ ವೀಕ್ಷಕರಿಗೆ ತಲುಪಿದೆ, 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 ಈ ವಿಷಯ ವೀಕ್ಷಕರಿಗೆ ತಲುಪಿದೆ. ಉಸಿರಾಡನ್ನ ಮುಂದುವರಿಸಿ ಮರ್ತ್ ಬಿಡಬೇಡಿ. ಆಮೇಲೆ ಇದನ್ನ ಯಾವಾಗ ಬೇಕಾದರೂ ಮಾಡಬಹುದು. ಆದರೆ ನಿರ್ದಿಷ್ಟ ವೇಳೆಗೆ ನಿರ್ದಿಷ್ಟ ಸ್ಥಳದಲ್ಲೇ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮಾಡಿದರೆ ಹೆಚ್ಚು ಪರಿಣಾಮಕಾರಿ. ವಾಕ್ಯ ರಚಿಸುವಾಗ ಗಮನದಲ್ಲಿರಬೇಕಾದ ಅಂಶಗಳು: ನೀವು ರಚಿಸುವ ವಾಕ್ಯ ಆದಷ್ಟು ಚಿಕ್ಕದಿರಲಿ. ಎಲ್ಲ ಸಕಾರಾತ್ಮಕ ವಾಕ್ಯಗಳು ಅಥವಾ ಪದಗಳನ್ನು ಉಪಯೋಗಿಸಿ. ಅವನು ಹಾಳಾಗೋಗ್ಬಿಟ್ಟ, ಎಕ್ಕುಟ್ಟು ಹೋಗ್ಬಿಟ್ಟ, ಹೊಗೆ ಹಾಕಿಸ್ಕೊಂಡ್ಬಿಟ್ಟ, ಈ ಥರ ನೆಗೆಟಿವ್ ಪದಗಳನ್ನು ಮಾಡುವುದರಿಂದ ನಮ್ಮ ಸುತ್ತಲಿರುವ ಪ್ರಭಾವಳಿ ದುರ್ಬಲವಾಗುತ್ತದೆ. ಯಾವುದೇ ಮುಖ್ಯ ಶಬ್ದ ಬಿಟ್ಟು ಹೋಗದಿರಲಿ.
ಸರಳವಾದ ಶಬ್ದಗಳಿರಲಿ, ನಮಗೆ ಮನಮುಟ್ಟುವ ಭಾಷೆಯಲ್ಲಿರಲಿ. ನಿಮಗೆ ಅನೇಕ ಅವಶ್ಯಕತೆಗಳಿದ್ದರೂ ಅವುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವಿಷಯಕ್ಕೆ ಸಂಬಂಧಿಸಿದ ಒಂದೇ ವಾಕ್ಯವನ್ನು ದಿನನಿತ್ಯ ಪುನರುಚ್ಚರಿಸಿ. ಅದು ನೆರವೇರಿದ ನಂತರ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ದೇಹದ ಸುತ್ತಲೂ ಪ್ರಭಾವಳಿ ಇರುತ್ತದೆ. ಪ್ರಭಾವಳಿ ಚೆನ್ನಾಗಿರುವವರಿಗೆ ಸುಪ್ತ ಮನಸ್ಸಿಗೆ ಕಳಿಸಿದ ಸಂದೇಶಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತವೆ. ಪ್ರಭಾವಳಿ ಚೆನ್ನಾಗಿರಬೇಕೆಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತಂದುಕೊಳ್ಳಬೇಕು. ಇನ್ನೊಬ್ಬರ ಕುರಿತು ಒಳ್ಳೆಯದನ್ನಷ್ಟೇ ಮಾತನಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವನೆ ಇರಬೇಕು. ಒಳ್ಳೆಯ ಘಟನೆಗಳನ್ನು ಮೆಲುಕು ಹಾಕುವ ಪ್ರವೃತ್ತಿ ಇರಬೇಕು. ಯಾವುದೇ ಕೆಲಸವನ್ನು ಶ್ರದ್ಧೆ ತನ್ಮಯತೆಯಿಂದ ಮಾಡಬೇಕು. ಶಾಂತಿ ಸಮಾಧಾನವನ್ನು ರೂಢಿಸಿಕೊಳ್ಳಬೇಕು. ಆರೋಗ್ಯಕರ ಆಹಾರ ಸೇವಿಸಬೇಕು. ನಮಗೆ ಒಳ್ಳೆಯದಾಗಲು ಕಾರಣೀಭೂತರಾದವರಿಗೆ ಮನಸ್ಸಿನಲ್ಲಿ ಪದೇ ಪದೇ ಧನ್ಯವಾದ ಹೇಳುತ್ತಿರಬೇಕು. ಧನ್ಯತಾ ಭಾವನೆ ಅತಿ ದೊಡ್ಡ ಶಕ್ತಿ. ವಿವಿಧ ಅವಶ್ಯಕತೆಗಳಿಗೆ ಕೆಲವು ವಾಕ್ಯಗಳ ಉದಾಹರಣೆಗಳು ಈ ಥರ ಮಾಡ್ಬೋದು. ಒಳ್ಳೆಯ ನೌಕರಿಗಾಗಿ ಒಳ್ಳೆಯ ಉದ್ಯೋಗದಲ್ಲಿದ್ದೇನೆ. ಮದುವೆಗಾಗಿ ಒಳ್ಳೆಯ ಹುಡುಗಿಯೊಡನೆ ಅಥವಾ ಹುಡುಗನೊಡನೆ ಮದುವೆಯಾಗಿದ್ದೇನೆ. ವಿದ್ಯೆಗಾಗಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ. ಸುಖ ಸಂಸಾರಕ್ಕಾಗಿ ಹೆಂಡತಿಯೊಂದಿಗೆ ಅಥವಾ ಗಂಡನೊಂದಿಗೆ ತುಂಬಾ ಹೊಂದಾಣಿಕೆಯಿಂದ ಇದ್ದೇನೆ. ಆರೋಗ್ಯಕ್ಕಾಗಿ ಆರೋಗ್ಯ ಚೆನ್ನಾಗಿದೆ. ಹಣಕಾಸು ತುಂಬಾ ದುಡ್ಡಿದೆ. ದುಶ್ಚಟದಿಂದ ಹೊರಬರಲು ಒಳ್ಳೆಯ ಹವ್ಯಾಸಗಳು ಮಾತ್ರ ಇವೆ. ಕಳೆದದ್ದನ್ನು ಪಡೆಯಲು ಆ ವಸ್ತು ಸಿಕ್ಕಿದೆ. ತೂಕ ಇಳಿಸಲು ಇಷ್ಟು ಕೆಜಿ ಇದ್ದೇನೆ. ವೈರತ್ವ ನಿವಾರಣೆಗಾಗಿ ಎಲ್ಲರೂ ನನ್ನನ್ನು ಪ್ರೀತಿ ಗೌರವಗಳಿಂದ ನೋಡುತ್ತಾರೆ. ಈ ರೀತಿಯ ವಾಕ್ಯಗಳನ್ನು ರಚಿಸ್ಕೋಬಹುದು. ಮತ್ತೊಂದು ಸಲ ವಾಕ್ಯಗಳನ್ನು ಉಚ್ಚರಿಸುವ ವಿಧಾನವನ್ನು ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಹೇಳ್ತೇನೆ. ಅರ್ಥಪೂರ್ಣವಾದ ಧನಾತ್ಮಕ ಶಬ್ದಗಳನ್ನು ಹೊಂದಿರುವ ಸಾಧ್ಯವಾದಷ್ಟು ಚಿಕ್ಕ ವಾಕ್ಯಗಳನ್ನು ರಚಿಸಿರಿ. ಆ ವಾಕ್ಯವನ್ನು ಮನಸ್ಸಿನಲ್ಲಿ 3 ಸಲ ಅಂದುಕೊಳ್ಳಿ. ಒಂದು ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಆ ವಾಕ್ಯವನ್ನು 3 ಸಲ ಅಂದುಕೊಳ್ಳಿ. ಹೀಗೆ ರಾತ್ರಿ ಮಲಗುವ ಮುನ್ನ 5 ನಿಮಿಷ ಹೇಳಿಕೊಳ್ಳಿ. ಈ ವಿಧಾನವನ್ನು ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷಲ್ಲಿ ಸಂಕ್ಷಿಪ್ತವಾಗಿ ಈ ರೀತಿ ಗುರುತಿಸ್ತಾರೆ: ಶಾರ್ಟ್, ಮೀನಿಂಗ್ಫುಲ್, ಓನ್ಲಿ ಪಾಸಿಟಿವ್, ರಿಪೀಟ್ ಇನ್ ಮಲ್ಟಿಪಲ್ಸ್ ಆಫ್ 3 ಬಿಫೋರ್ ಗೋಯಿಂಗ್ ಟು ಬೆಡ್. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಆಕರ್ಷಕ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.